ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಅಭಿನಂದನಾ ಸಮಾರಂಭಕ್ಕೆ ಸಕಲ ಸಿದ್ಧತೆ, ಸಾವಿರಾರು ಸಂಖ್ಯೆಯ ಜನಸ್ತೋಮ ಸೇರಿಸಿ ಕೃತಜ್ಞತೆ ಸಲ್ಲಿಕೆ. ಕೆಬಿಎನ್ ಚಿಕ್ಕಬಳ್ಳಾಪುರದಲ್ಲಿ 3 ಬಾರಿ ಗೆದ್ದು ಸಚಿವರಾಗಿ ಕೆಲಸ ಮಾಡಿದ್ದ ಡಾಕ್ಟರ್ ಕೆ ಸುಧಾಕರ್ ಕಳೆದ ಬಾರಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ದರು. ಸೋಲನ್ನೇ ಗೆಲುವಿನ ಮೆಟ್ಟಿಲಾಗಿಸಿಕೊಂಡ ಡಾಕ್ಟರ್ ಕೆ ಸುಧಾಕರ್ 1 ವರ್ಷದ ಅವಧಿಯಲ್ಲಿ ಬಂದ ಲೋಕಸಭಾ ಚುನಾವಣೆಯಲ್ಲಿ ನಿಂತು ಅತ್ಯಂತ ಬಹುಮತದಿಂದ ಗೆಲುವು ಸಾಧಿಸಿದರು. ಅವರ ಗೆಲುವಿಗೆ ಕಾರಣರಾದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವ ಕಾರಣ ಹಾಗೂ ಗೆಲ್ಲಿಸಿದ ಪ್ರಮುಖ ಮುಖಂಡರುಗಳ ಜೊತೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಇದೇ ತಿಂಗಳು 29ರಂದು ಶನಿವಾರ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಸಂಸದರ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ಜೆಡಿಎಸ್ ಮೈತ್ರಿ ಮುಖಂಡರು ಅಭಿನಂದನಾ ಸಮಾರಂಭದ ವಿವರ ನೀಡಿದರು. ಅಶೋಕ್ ಅವರು ಅದೇ ರೀತಿ ಶೋಭಾ ಕೇಂದ್ರ ಮಂತ್ರಿಗಳಾದಂತಹ ಶೋಭಾ ಮೇಡಮ್ ಮತ್ತೆ ಸೋಮಣ್ಣ ಅವ್ರಿಗೂ ಆಹ್ವಾನ ಕೊಟ್ಟಿದ್ವಿ. ವಿಶೇಷವಾಗಿ ಕುಮಾರಣ್ಣವ್ರು ಬರಲೇಬೇಕು ಅಂತ ನಾವು ವಿನಂತಿ ಮಾಡಿಕೊಂಡಿದ್ದೀವಿ. ಅದಕ್ಕೆ ಅವ್ರನ್ನ ನಮ್ಮ ಸುಧಾಕರ್ಗೆ ಒಪ್ಪಿಸಿದ್ದೀವಿ. ನೀವೇ ಕುಮಾರಣ್ಣನ್ ಮಾತಾಡಿ ಈ ಕಾರ್ಯಕ್ರಮ ಬರಲೇಬೇಕು ಅಂತ ಹೇಳಿದ್ದೀವಿ. ಕುಮಾರಣ್ಣನ್ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಅವರು ಬರ್ತಾರೆ. ಆದ್ರಿಂದ ವಿಶೇಷ ಕಾರ್ಯಕ್ರಮ ಇರೋದ್ರಿಂದ ಇಡೀ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ JDS ಬಿಜೆಪಿ ಮುಖಂಡರು ಹಿಂದೆ ಯಾರು ಸಹಾಯ ಮಾಡಿದ್ದಾರೆ, NDA ಯಾರು ಸಹಾಯ ಮಾಡಿದ್ದಾರೆ ಎಲ್ಲರನ್ನು ಕೈ ಜೋಡಿಸಿ ಫಂಕ್ಷನ್ ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಮೂಲಕ ವಿನಂತಿ ಮಾಡ್ಕೊಂತಾರೆ. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮರಳುಕುಂಟೆ ಕೃಷ್ಣಮೂರ್ತಿ ಮಾತನಾಡಿ, ಲೋಕಸಭಾ ಚುನಾವಣೆಯಲ್ಲಿ ನಿಂತು ಅತ್ಯಂತ ಬಹುಮತದಿಂದ ಗೆದ್ದು ಬೀಗಿದ ಮಾಜಿ ಸಚಿವ ಸಂಸದ ಡಾಕ್ಟರ್ ಕೆ ಸುಧಾಕರ್ ಗೆಲುವಿಗೆ ಕಾರಣರಾದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿ, ಗೆದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮತ್ತು ಗೆಲುವಿಗೆ ಶ್ರಮಿಸಿದ ಎಲ್ಲ ಮುಖಂಡರುಗಳಿಗೆ ಅಭಿನಂದನಾ ಸಭೆಯನ್ನು ಶನಿವಾರ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ. ಈಗ ನಮ್ಮ ಹಿರಿಯ ಮುಖಂಡರು ಮಾತಾಡಿದ್ದಾರೆ. 29ನೇ ತಾರೀಕು ಅಭಿನಂದನಾ ಮತ್ತು ಕೃತಜ್ಞತಾ ಸಮಾರಂಭವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಸುಮಾರು 10,000 ಜನ ಸೇರಿಸಿ ಅದ್ದೂರಿಯಾಗಿ ಅಭಿನಂದನಾ ಸಮಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿ ಪ್ರತಿ ಜಿಲ್ಲಾ ಪಂಚಾಯತ್ ವಾರು ಪ್ರಚಾರ ಮಾಡ್ಕೊಂಡು ಬಂದಿದ್ವಿ. ಅದೇ ರೀತಿ ಇವತ್ತೇನು ಬೇರೆ ಈ ಕ್ಷೇತ್ರದ 8 ತಾಲೂಕಿಂದ ಯಾರು ದುಡ್ದಿದ್ದಾರೋ ಅವ್ರನ್ನೂ ಕರೆದು ಸನ್ಮಾನ ಮಾಡಬೇಕಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ವಿ. ಅದ್ರ ಜೊತೆಗೆ 23ರಾಗೆ ಸೋತ್ 24ರಾಗೆ ನಾವು 1,63,000 ಗೆದ್ದಿದ್ದೀವಿ ಅಂದರೆ ತಾವೆಲ್ಲ ಯೋಚನೆ ಮಾಡಬೇಕು. ಅವರು ಅದೃಷ್ಟವಂತರು, ಯಾಕೆಂದರೆ ವಿದ್ಯಾವಂತರು. 75 ವರ್ಷ ಆಗಿದೆ ನಮ್ಮ ಸ್ವಾತಂತ್ರ್ಯ ಬಂದು. 75 ವರ್ಷದಲ್ಲಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥವರು ಒಂದು ಗುರುತಿನ ಕೆಲಸ ಮಾಡಿದ್ರು. ಇದುವರೆಗೂ ಇಂಥ ಲೋಕಸಭಾ ಸದಸ್ಯರು ಇಂಥ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಒಂದು ಗುರುತು ಇದುವರೆಗೂ ನಾವು ನೋಡಿದ್ದೇವೆ. ಆದರೆ ನಮ್ಮ ನಾಯಕರು ಈ 5 ವರ್ಷದಲ್ಲಿ ಏನೇನು ಮಾಡ್ತಾರೆ ಅಂತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿದೆ. ಅವರು ಹೆಚ್ಚಾಗಿ ನೀರಾವರಿಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಅದ್ರ ಜೊತೆಗೆ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು ಅವರು ಕೈಗಾರಿಕಾ ಸಚಿವರಾಗಿದ್ದಾರೆ. ಇನ್ನು 1 ವರ್ಷದ ಹಿಂದೆ ಸೋತು ಮತ್ತಷ್ಟು ಶಕ್ತಿಶಾಲಿಯಾಗಿ ಹೊರಹೊಮ್ಮಿ 1,60,000ಕ್ಕೂ ಹೆಚ್ಚು ಮತಗಳಿಂದ ಡಾಕ್ಟರ್ ಕೆ ಸುಧಾಕರ್ ಜಯಗಳಿಸಿದ್ದು, ಮುಂದಿನ 5 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಪಥದತ್ತ ಸಾಗಿಸಿ ನೀರಾವರಿಗೆ ಹೆಚ್ಚಿನ ಆದ್ಯತೆ ನೀಡುವುದಲ್ಲದೆ ಉನ್ನತ ಕೈಗಾರಿಕಾ ಸಚಿವರಾದ HD ಕುಮಾರಸ್ವಾಮಿ ಮನವೊಲಿಸಿ ಕ್ಷೇತ್ರಕ್ಕೆ ಹೆಚ್ಚಿನ ಕೈಗಾರಿಕೆ ತರುವುದಾಗಿ ಸಂಶಯವಿಲ್ಲ. ಸಂಸದರಾದ ಸುಧಾಕರ್ ಕ್ಷೇತ್ರದ ಪ್ರತಿ ಸಮಸ್ಯೆ ಬಗ್ಗೆ ಆಯಾ ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತಂದು ಸಮಸ್ಯೆಗಳನ್ನು ಪರಿಹರಿಸಿ ಇಡೀ ದೇಶದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡುವುದರಲ್ಲಿ ಸಂಶಯವಿಲ್ಲ ಎಂದರು. ಪಾರ್ಲಿಮೆಂಟ್ ಸದಸ್ಯರಾಗಿ ಹೋಗಿದ್ರು ಅಂದ್ರೆ ಚಿಕ್ಕಬಳ್ಳಾಪುರ ಬೇರೆ, ಇವತ್ತು ಗೌರಿಬಿದನೂರು ಕೃಷ್ಣರಾಯರು ಹೋಗಿದ್ರು, ಆಮೇಲೆ ಬದಗಿರಿಯವರು ಹೋಗಿದ್ರು, ಆಮೇಲೆ ಬಚ್ಚೇಗೌಡರು ಇವರು ಹೊಸಕೋಟೆ ಅವರು ಹೋಗಿದ್ರು, ದೊಡ್ಡಬಳ್ಳಾಪುರ ಜಾಲಪ್ಪನವರು ಹೋಗಿದ್ರು. ಈ ರೀತಿ ಬೇರೆ ಬೇರೆ ತಾಲೂಕಿನಿಂದ ಹೋಗಿದ್ರು. ಆದರೆ ನಮ್ಮ ತಾಲೂಕಿನಿಂದ ಇವತ್ತು ಮೊದಲನೇದಾಗಿ ಏನು ಡಾಕ್ಟರ್ ಸುಧಾಕರ್ ಅವರು ಅತ್ಯಂತ ಹೆಚ್ಚಿನ ಬಹುಮತ ಇದೆ. ಕೆಲವರು ಹೇಳ್ಕೊತಾ ಇದ್ರು ಪಾರ್ಲಿಮೆಂಟ್ ಮೆಟ್ಲೆಲ್ಲ ಇವತ್ತು ಒಳಗಡೆ ಹೋಗಿ ಏನು ಆ ಒಂದು ದೇವಸ್ಥಾನ, ಪ್ರಜಾಪ್ರಭುತ್ವದ ದೇವಸ್ಥಾನ ಅಂತೇಳಿ ಹೊಸದಾಗಿ ಇವತ್ತು ದೆಹಲಿಯಲ್ಲಿ ಮೊನ್ನೆ ನರೇಂದ್ರ ಮೋದಿಜಿಯವರು ಹೊಸ ಭವನವನ್ನು ಕಟ್ಟಿದ್ದಾರೆ. ಆ ಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಕೂಡ ಮಾಡಿದ್ದಾರೆ. ಈಗಾಗಲೇ ಇವತ್ತು ನಾನು ಇದರಲ್ಲಿ ನೋಡಿದೆ, ವಾಟ್ಸಪ್ಪಲ್ಲಿ ಅವರು ನಮ್ಮ ಉಪರಾಷ್ಟ್ರಪತಿಗಳನ್ನ ಭೇಟಿಯಾಗಿದ್ದಾರೆ.
ಬಹುಶಃ ಸಂಜೆಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರನ್ನು ಕೂಡ ಭೇಟಿ ಆಗ್ತೇನೆ ಅಂತ ಅವರು ನನಗೆ ದೂರವಾಣಿ ಮುಖಾಂತರ ಮಾತಾಡಿದಾಗ ತಿಳಿಸಿದ್ರು. ಇದು ಸುಧಾಕರ್ ಅವರ ಕಾರ್ಯವೈಖರಿ. ಅಂದರೆ ಏನು ಹಿಂದೆ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ತಾಲೂಕಿನಾಗಿ ಮಾಡಿದ್ರು. ನಿಮಗೆಲ್ಲ ಗೊತ್ತಿದೆ, 1 ವರ್ಷದಿಂದ ಏನು ಅಭಿವೃದ್ಧಿ ಆಗಿದೆ ಅಂತ ನೀವೆಲ್ಲ ಪತ್ರಿಕೆಗಳ ಮುಖಾಂತರ ಹೇಳ್ತಾ ಇದ್ದೀವಿ. ಅದರಲ್ಲಿ ಎರಡನೇ ಮಾತಿಲ್ಲ, ಜನಕ್ಕೆ ಕೂಡ ಗೊತ್ತಾಗಿದೆ 1 ವರ್ಷದಿಂದ ಚಿಕ್ಕಬಳ್ಳಾಪುರ ಏನು ಅಭಿವೃದ್ಧಿ ಆಗಿದೆ ಅಂತ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಕೇಶವರೆಡ್ಡಿ, ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಮುಕ್ತ ಮುನಿಯಪ್ಪ, ಕೆಆರ್ ರೆಡ್ಡಿ, ಅನು ಆನಂದ್, ಬಾಲಕುಂಟಹಳ್ಳಿ ಗಂಗಾಧರ್, ಬಿಎಂಕೆ ಮಂಜುನಾಥ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಕಾಲೇಗೌಡ, ನಾಗೇಶ್, ರಂಗಪ್ಪ, ಮಂಚನಬಲೆ ಶ್ರೀಧರ್ ಇತರರು ಇದ್ದರು.